ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಯಾಕೆ ಶಾರದವ್ರು ಈ ಥರ ಬೇಜಾರು ಮಾಡ್ಕೊಂಡಿದ್ದೀರಾ, ಏನಾಯಿತು ಇವಾಗ ಅಂತ ಕೇಳ್ತಾ ಇರ್ತಾನೆ. ಮತ್ತು ಈಗ ಇವ್ರದ್ದು ಇಷ್ಟೆಲ್ಲ ಘಟನೆ ನಡೆದ್ರೂ ಅಮ್ಮ ನನ್ನ ಕೊನೆಗೂ ಮಾತಾಡಿಸ್ಲಿಲ್ವಲ್ಲ, ನನಗೆ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಒಬ್ಬಳು ತಾಯಿ ಆದವ್ರಿಗೆ ಅವ್ರ ಮಗಳು ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತಲ್ಲ ಅಂತ ತುಂಬ ಬೇಜಾರಿರುತ್ತೆ. ಅವರು ನಾವು ಅಲ್ಲೆಲ್ಲ ಮಾತಾಡಿದ್ದನ್ನ ಎಲ್ಲನೂ ಅಬ್ಸರ್ವ್ ಮಾಡಿರ್ತಾರೆ. ಅವರು ಇದರಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವರು ಸರಿ ಹೋಗ್ತಾರೆ. ಅವರು ನಿಮ್ಮನ್ನ ಮೊದಲಿನ ಥರ ನಿಮ್ಮನ್ನ ಮುದ್ದಾಗಿ ಮಾತಾಡಿಸ್ತಾರೆ, ನಿಮ್ಮನ್ನ ಅವ್ರ ಮಗಳು ಥರ ಟ್ರೀಟ್ ಮಾಡ್ತಾರೆ. ಆ ದಿನವೂ ಬರುತ್ತೆ, ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಶಾರದಾ ಕಣ್ಣೀರಾಗ್ತಾ ಇರ್ತಾರೆ. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗುನ ನೋಡಬೇಕು ಅಂತ ಆಸೆ ಪಡೋನು ನಾನು. ನಿಮ್ಮ ಕಣ್ಣಲ್ಲಿ ನೀರು ಬರ್ತಾಯಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಅಂದ್ಬಿಟ್ಟು ಕಣ್ಣೀರನ್ನ ಒರೆಸಿ ಅವಳನ್ನ ತಪ್ಕೊಂಡು ಸಮಾಧಾನ ಮಾಡ್ತಾನೆ. ಆವಾಗ ಶಾರದಾ ಸಮಾಧಾನ ಆಗ್ತಾಳೆ. ಮನಸ್ಸಲ್ಲಿ ಅನ್ಕೊತಾನೆ, ನಾನು ಅತ್ತೆ ಹತ್ರ ಮಾತಾಡ್ಬಿಟ್ಟು ಅವ್ರ ಮನಸ್ಸನ್ನು ಸರಿ ಮಾಡಬೇಕು, ಅವರು ಚೆನ್ನಾಗಿ ಶಾರದವ್ರ ಹತ್ರ ಮಾತಾಡಿದ್ರೆ ಶಾರದವ್ರೂ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡು ಬಂದು ಅವ್ರ ಅತ್ತೆ ಹತ್ರ ಮಾತಾಡ್ತಾನೆ. ಅತ್ತೆ, ಇವಾಗ ನೀವೆಲ್ಲನೂ ನಡೆದಿರೋ ಘಟನೆನೆಲ್ಲ ನೋಡಿದ್ರಲ್ಲ, ಈಗ ಶಾರದವ್ರಿಗೂ ಜ್ಯೋತಿಕಾ ಮದುವೆ ನಿಂತೋಗಿಲ್ಲ. ಈಗ ಅವನು ರೋಹನ್ ಕೆಟ್ಟೋನಾಗಿದ್ದಕ್ಕೆ ಅವನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಈಗ ನಿಮಗೆ ಎಲ್ಲ ವಿಷಯನೂ ಗೊತ್ತಾಯ್ತಲ್ಲ, ಶಾರದವರು ಅವರೇ ಬಯಸಿ ನಿಮ್ಮ ಮಗಳು ಜೀವನನ ಹಾಳು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ ಅತ್ತೆ. ಇನ್ಮೇಲಾದರೂ ನೀವು ಶಾರದನ್ನ ಹತ್ರ ಮೊದ್ಲಿನ ಥರ ಇರ್ಬೋದಲ್ಲ ಅಂತ ಕೇಳ್ಕೊತಾ ಇರ್ತಾನೆ. ತಾತ ಹೇಳ್ತಾರೆ, ನಾನಂತೂ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವತ್ತು ನಾನು ದುಡುಕಿ ತುಂಬ ಮಾತಾಡಿ ನಾನು ಎಷ್ಟೊಂದು ತಪ್ಪು ಮಾಡಿದ್ದೀನಿ. ನಾನು ಅವತ್ತು ನಡ್ಕೊಂಡಿದ್ದ ರೀತಿನ ಇವತ್ತು ನೆನೆಸ್ಕೊಂಡ್ರು ನನಗೆ ಬೇಜಾರಾಗ್ತಾ ಇದೆ. ನಾನು ಯಾಕೆ ಈ ಥರ ಎಲ್ಲ ದುಡುಕ್ಬಿಟ್ಟೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅವತ್ತು ನಮ್ಮನೆ ಮಕ್ಕಳು ಬಂದು ಇಲ್ಲಿ ಇವನು ರೋಹನ್ ಇಂಥವನು ಕೆಟ್ಟವನು ಅಂತ ಹೇಳಿದ್ನ ನಾವು ಯಾರೂ ನಂಬಲಿಲ್ಲ. ಆದರೆ ಇವತ್ತು ಸಿದ್ದು ಬಂದು ನನ್ನ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗ್ತಿತ್ತು. ಆ ಹುಡುಗಿ ಬಂದು ಹೇಳಿದ್ಮೇಲೆ ನಾವು ಆ ಮಾತನ್ನು ನಂಬಿದ್ವಿ. ನಾವು ಕೆಲವೊಂದು ಸತಿ ಯೋಚನೆ ಮಾಡ್ದೇ ದುಡುಕಿ ಮಾತಾಡ್ಬಿಟ್ಟು ಎಷ್ಟೊಂದೆಲ್ಲ ತಪ್ಪು ಮಾಡಿಬಿಡ್ತೀವಿ ಅನ್ನೋದು ಲೇಟಾಗಿ ಅರ್ಥ ಆಗುತ್ತೆ. ಆದರೆ ನಾವು ಅಲ್ಲಿ ಮಾಡಿದ ತಪ್ಪನ್ನ ಮತ್ತೆ ಸರಿ ಮಾಡೋದಕ್ಕಾಗೋದಿಲ್ಲ. ನಾನು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ತಾತ ಹೇಳ್ತಿರ್ತಾರೆ. ಆವಾಗ ದಶರಥ ಬಂದ್ಬಿಟ್ಟು ಸುಮಿತ್ರನ ಹತ್ರ ಮಾತಾಡ್ತಾನೆ. ನೋಡು, ಅಲ್ಲಿ ಶಾರದಾ ಹೆಂಗೆ ಕಣ್ಣೀರಾಗ್ತಾ ಇದ್ದಾಳೆ. ಅವಳು ಮೊದಲಿನ ಥರ ನೀನು ಅವಳನ್ನ ಮಾತಾಡಿಸ್ಲಿ ಅಂತ ಎಷ್ಟು ಆಸೆ ಪಡ್ತಿದ್ದಾಳೆ. ನೀನು ಹೋಗಿ ಅವಳನ್ನ ಮೊದಲಿನ ಥರ ಪುಟ್ಟ ಅಂತ ಕರೆದುಬಿಡು, ಆವಾಗ ಅವಳಿಗೆ ತುಂಬ ಸಮಾಧಾನ ಆಗುತ್ತೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಆವಾಗ ಸುಮಿತ್ರ ಶಾರದನ ಕಣ್ಣೀರಾಗ್ತಾ ಇರೋದನ್ನ ನೋಡ್ತಾ ಇರ್ತಾಳೆ. ಆವಾಗ ಅವಳ ಹತ್ರ ಬಂದು ಚೆನ್ನಾಗಿ ಮಾತಾಡಿಸ್ತಾಳೆ ಅಂತ ಅವಳು ಆಸೆ ಇಟ್ಕೊಂಡಿರ್ತಾಳೆ. ಆಗ ಸುಮಿತ್ರ ಶಾರದನ ಹತ್ರ ಬರ್ತಾಳೆ. ನನಗೆ ನಿನ್ನ ಹತ್ರ ಕೇಳೋದಕ್ಕೆ ಒಂದು ಕ್ವಶನ್ ಇದೆ. ನೀನು ನಿಜ ಹೇಳು, ಅವತ್ತು ನೀನು ಮದುವೆ ಮಂಟಪಕ್ಕೆ ಬಂದುಬಿಟ್ಟು ರೋಹನ್ ಸರಿಯಿಲ್ಲ, ಅವನು ಈ ಥರ ಎಲ್ಲ ಎಷ್ಟೊಂದು ಹೆಣ್ಮಕ್ಳು ಲೈಫಲ್ಲಿ ಆಟಾಡಿದ್ದಾನೆ ಅಂತ ಹೇಳಿದೆಯಲ್ಲ, ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ? ಮೊದಲೇ ನಿನಗೆ ಅವತ್ತು ಎಂಗೇಜ್ಮೆಂಟ್ ಆಗೋದಕ್ಕೂ ಮುಂಚೆನೇ ಗೊತ್ತಿತ್ತಾ ಅಂತ ಕೇಳ್ತಾಳೆ. ಆವಾಗ ಅವಳು ಏನು ಹೇಳೋದು ಅಂತ ಗೊತ್ತಾಗ್ದೇ ಸುಮ್ಮನೆ ನಿಂತಿರ್ತಾಳೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನನಗೆ ಅವತ್ತು ನಾವು ಕೇಟ್ರಿಂಗ್ ಮಾಡೋದಕ್ಕೆ ಅವ್ರದ್ದೊಂದು ಫಂಕ್ಷನ್ಗೆ ಹೋಗಿದ್ವಲ್ಲ, ಆ ಫಂಕ್ಷನಲ್ಲೇ ಈ ರಮ್ಯನ ನಾನು ಫಸ್ಟ್ ಟೈಮ್ ನೋಡಿದ್ದು. ಅಲ್ಲಿನೇ ನನಗೆ ಇವನು ಹುಡುಗಿಗೆ ಮೋಸ ಮಾಡಿದ್ದಾನೆ ಅನ್ನೋ ವಿಷಯ ಗೊತ್ತಾಯಿತು. ಅವತ್ತೇ ನಾನು ತಿಳ್ಕೊಂಡೆ. ಆ ವಿಷಯನ ನಿಮಗೆ ಹೇಳಬೇಕು ಅಂತಲೂ ಅಂದ್ಕೊಂಡೆ, ಆದರೆ ನಿಮಗೆ ನಮ್ಮ ಮೇಲೆ ದ್ವೇಷ ಇತ್ತು. ನೀವು ನಮ್ಮ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ನಾವು ಅವತ್ತು ಮದುವೆ ಹಾಲಲ್ಲಿ ನಾವೇ ಕೇಟ್ರಿಂಗ್ ತೊಗೊಂಡಿದ್ವಲ್ಲ, ಅವತ್ತು ಈ ಹುಡುಗನೇ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಅವತ್ತು ರೋಹನ್ನೇ ಮದುವೆ ಆಗ್ತಿರೋದು ಅಂತ ನನಗೆ ಗೊತ್ತಾಗಿದ್ದೆ ಆ ಮದುವೆ ಮಂಟಪದಲ್ಲಿ. ಅದಕ್ಕೆ ನಾನು ಆ ಮದುವೆ ಮಂಟಪದಲ್ಲಿ ನೋಡಿದ ತಕ್ಷಣ ಫಸ್ಟು ಬಂದು ಮದುವೆನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅವತ್ತು ನಾನು ಮಾತಾಡಿದ್ದು ನಿಮ್ಗೆಲ್ಲರಿಗೂ ತಪ್ಪಾಗಿ ಕಾಣಿಸ್ತು ಅಷ್ಟೇ ಅಮ್ಮ ಅಂತ ಹೇಳ್ತಿರ್ತಾಳೆ. ವಿಮಲಾ ಹೇಳ್ತಾಳೆ, ನಾನು ನಿನಗೆ ಅವತ್ತು ಹೇಳಿದೆ, ನನ್ನ ಸೊಸೆ ತುಂಬ ಒಳ್ಳೆಯವಳು, ನಾನು ಅವಳ ಬಗ್ಗೆ ಕೆಟ್ಟದಾಗೇ ಅರ್ಥ ಮಾಡ್ಕೊಂಡಿದ್ದೆ. ಆದರೆ ನಾನು ಅವಳ ಜೊತೆ ವಾಪಸ್ಸು ಹೋಗಿ ಅವ್ರ ಮನೇಲಿ ನಾನು ಅವಳ ಜೊತೆ ಸಮಯ ಸ್ಪೆಂಡ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ನನ್ನ ಸೊಸೆ ಎಷ್ಟು ಒಳ್ಳೆಯವಳು, ನನ್ನ ಸೊಸೆ ಅಪ್ಪಟ ಬಂಗಾರದ ಮನಸ್ಸು ಇರೋಳು ಅಂತ ನನಗೆ ಆವಾಗಲೇ ಗೊತ್ತಾಯಿತು. ಆದರೆ ನಿಮಗೆ ಇವಾಗ ಗೊತ್ತಾಗಿರ್ಬೇಕಲ್ವಾ ನಮ್ಮ ಶಾರದಾ ಎಷ್ಟು ಒಳ್ಳೆಯವಳು ಅಂತ. ನಿಮ್ಗೆ ಇವಾಗಲಾದರೂ ಒಳ್ಳೆ ಬುದ್ಧಿ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾಳೆ. ಆದರೆ ಸುಮಿತ್ರನ ವರ್ತನೆ ಮಾತ್ರ ಬದಲಾಗೋದೇ ಇಲ್ಲ. ನನ್ನ ಮಗಳು ಎಷ್ಟು ನೋವು ಅನುಭವಿಸಿದ್ದಾಳೆ, ಅವಳು ಮತ್ತೆ ಅವಳ ಎಂಗೇಜ್ಮೆಂಟ್ ನಿಂತೋಗಿ ಅವಳಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ನನ್ನ ತಾಯಿಯಾಗಿ ನನಗೆ ಮಾತ್ರ ಗೊತ್ತಿರೋದು. ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ದಶರಥ ಬಂದ್ಬಿಟ್ಟು ನಡೆದಿರೋ ಎಲ್ಲ ಘಟನೆಗಳಿಗೂ ಶಾರದಾ ಸಿದ್ದು ನಿಮಗೆ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲ ಮಾವ, ನೀವು ನಮಗೆ ಸಾರಿ ಯಾವತ್ತೂ ಹೇಳ್ಬಾರ್ದು, ನೀವು ನಮಗೆ ಆಶೀರ್ವಾದ ಮಾಡಬೇಕು, ನೀವು ನಮಗಿಂತ ದೊಡ್ಡವರು. ಕೆಲವೊಂದು ಸಮಯ ಸಂದರ್ಭ ಅನ್ನೋದು ಈ ಥರ ಆಗ್ಬಿಡತ್ತೆ. ಅತ್ತೆ ಹೋಗ್ತಾ ಎಲ್ಲ ಸರಿ ಹೋಗ್ತಾರೆ ಬಿಡಿ ಅಂತ ಸಿದ್ದು ಹೇಳ್ತಾನೆ.
ಈಗ ರೂಮಲ್ಲಿ ಏನೂ ಆಗೇ ಇಲ್ವೇನೋ ಅನ್ನೋ ಥರ ಅವಳ ಪಾಡಿಗೆ ಖುಷಿಯಾಗಿರ್ತಾಳೆ. ಆವಾಗ ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಏನು ಗೋಲ್ಡಿ ಅಲ್ಲಿ ಕೆಳಗಡೆ ನೋಡಿದ್ರೆ ಎಂಗೇಜ್ಮೆಂಟ್ ನಿಂತೋಯ್ತಲ್ಲ ಅಂತ ಅವರೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ, ನೀನು ನೋಡಿದ್ರೆ ನೆಮ್ಮದಿಯಾಗಿ ಆರಾಮಾಗಿದೆಯಲ್ಲ, ಏನಿದು ನಿನ್ನ ವರ್ತನೆ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ಗ್ರಾನಿ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವನು ಈ ಥರ ಇಲ್ಲಿ ಸಿಗಾಕೊಬೇಕು, ಈ ಥರ ಹಿಂಗೆ ಆಗಬೇಕು ಅನ್ನೋದನ್ನ ನಾವು ಮೊದಲೇ ಯೋಚನೆ ಮಾಡಿದ್ವಿ ತಾನೇ. ರಮ್ಯಾ ನಮಗೆ ಸಿಕ್ಕಿಲ್ಲ ಅಂದ್ರೂ ತಾತನ ಮೂಲಕನಾದ್ರೂ ಸಿಕ್ಕಿ ಇಲ್ಲಿ ಬಂದು ನಾವು ಅಂದ್ಕೊಂಡಿದ್ದ ಥರನೇ ಅವಳು ಏನೇನು ನಡಿಬೇಕಾಗಿತ್ತು ಅದೆಲ್ಲ ಕರೆಕ್ಟಾಗಿ ನಡೀತು. ಆ ರೋಹನ್ ಜೈಲ್ ಒಳಗಡೆಗೆ ಹೋದ, ಇಷ್ಟೇ ನಮಗೆ ಬೇಕಾಗಿದ್ದು ಅಂತ ಹೇಳ್ತಿರ್ತಾಳೆ. ಆದರೆ ರೋಹನ್ನು ಅವ್ನು ಹೋಗೋಕ್ಕೂ ಮುಂಚೆ ನಿನ್ನ ಹತ್ರ ಬಂದ್ಬಿಟ್ಟು ನಿನ್ನ ಸೀಕ್ರೆಟ್ಸ್ ಎಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ಪಾಲಾಕ್ಷ ಅವ್ರ ಬಗ್ಗೆ ಅಂತ ಹೇಳ್ತಿದ್ನಲ್ಲ. ಹೇಳ್ತಿರುವಾಗಲೇ ಜ್ಯೋತಿಕಾ ಟೆನ್ಷನ್ ಮಾಡ್ಕೊತಿರ್ತಾಳೆ. ಅಯ್ಯೋ ಡ್ಯಾಡ್ ಬಗ್ಗೆ ಅವ್ನು ಮಾತಾಡಿದ್ದು ಅಜ್ಜಿಗೆಲ್ಲ ಗೊತ್ತಾಗೋಯ್ತಾ, ನಮ್ಮ ಅಜ್ಜಿಗೆ ಇವಾಗ ನಾನು ಡ್ಯಾಡ್ನ ಸಾಯಿಸಿದ ವಿಷಯ ಹೆಂಗಪ್ಪ ಗೊತ್ತಾಗೋಯ್ತು ಅಂದರೆ ನಾನು ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಅಲೋ ಗೋಲ್ಡಿ, ನಾನು ಇನ್ನೇ ಮಾತಾಡ್ಸ್ತಿರೋದು ಅಂತ ಹೇಳ್ತಾಳೆ. ಅವಾಗ ಅಲ್ಲ ಗ್ರಾನಿ, ಇವಾಗ ಅಪ್ಪಂಗೆ ಏನೂ ಆಗಿರಲ್ಲ, ಅವ್ರು ಎಲ್ಲೋ ಸಾಲ ಮಾಡ್ಕೊಂಡು ತಲೆ ಮರೆಸ್ಕೊಂಡಿರ್ತಾರೆ ಅಂತ ನೀವೇ ಹೇಳಿದ್ರಲ್ಲ, ಹೋಗಿ ನಾವು ಹುಡ್ಕೊಂಡು ಕರ್ಕೊಂಬರೋಣ ಬಿಡಿ, ಇಲ್ಲಾಂದ್ರೆ ಕೆಲವು ಡಿಟೆಕ್ಟಿವ್ ಏಜೆನ್ಸಿ ಅವ್ರು ಪರಿಚಯ ಇದ್ದಾರೆ, ಅವ್ರ ಮೂಲಕ ನಾನು ಹುಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಪಾರಿಜಾತ ಹೇಳ್ತಾಳೆ, ಇಲ್ಲ ನನಗೊಬ್ಬರು ಪೊಲೀಸ್ ಅವ್ರು ಗೊತ್ತಿದ್ದಾರೆ, ಅವ್ರ ಮೂಲಕ ನಾನು ಹುಡುಕಿಸ್ತೀನಿ ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲ ಗ್ರಾನಿ, ನಾವು ಪೊಲೀಸ್ ಅವ್ರು ಸಹವಾಸ ಮಾಡೋದು ಬೇಡ, ಅವರು ಎಲ್ಲಿಂದ ಎಲ್ಲೆಲ್ಲಿಗೂ ಏನೇನೋ ಮಾಡೋದಕ್ಕೆ ಹೋಗ್ತಾರೆ, ಅವ್ರ ತನಿಖೆ ಎಲ್ಲ ತುಂಬ ವಿಚಿತ್ರವಾಗಿರುತ್ತೆ, ನಾವು ಅವ್ರ ಸಹಾಯ ತಗೊಳ್ಳೋದಕ್ಕಿಂತ ಈ ಡಿಟೆಕ್ಟಿವ್ ಅವ್ರ ಮೂಲಕ ನಾನು ಹುಡುಕಿಸ್ತೀನಿ ಬಿಡಿ ಅಂತ ಹೇಳ್ತಾಳೆ. ಏನಮ್ಮ, ನನಗೆ ನನ್ನ ಮಗ ಸಿಕ್ಬಿಟ್ರೆ ಸಾಕು, ಅವನ ಜೊತೆ ಒಂದ್ಸತಿ ಮಾತಾಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್.